ಫ್ರೆಂಡ್, ವೆಲ್ಕಮ್ ಟು ಸ್ವಾತಿ ಸ್ವ್ಯಾಗ್. ನಾನು ನಿಮ್ಮ ಸ್ವಾತಿ. ಇವತ್ತು ನನ್ನ ರೆಸಿಪಿ ಚಿಕನ್ ಕಬಾಬ್. ನಾನು ನಿಮಗೆ ತುಂಬ ಕ್ರಿಸ್ಪಿಯಾಗಿ ಈಸಿಯಾಗಿ ಮನೇಲಿ ಹೇಗೆ ಚಿಕನ್ ಕಬಾಬ್ ಮಾಡೋದಂತ ಹೇಳಿಕೊಡ್ತೆ. ನೀವು ಒಂದ್ಸತಿ ನನ್ನ ಕಬಾಬನ್ನು ಟ್ರೈ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಹೋಟೆಲ್ ರೆಸ್ಟೋರೆಂಟಲ್ಲೇ ಕಬಾಬ್ ತಿನ್ನಬೇಕಂತ ಫೀಲೇ ಆಗೋದಿಲ್ಲ ನಿಮಗೆ. ನೀವು ನಿಮ್ಮ ಮನೆಯಲ್ಲೇ ಟ್ರೈ ಮಾಡ್ತೀರಿ. ಫಸ್ಟಿಗೆ ನನಗೆ ಬೇಕಾದ ಸಾಮಗ್ರಿಗಳನ್ನು ಬರ್ಕೊಳ್ಳಿ. ನಾನೀಗ ಚಿಕನ್ ಕಬಾಬ್ ಮಾಡಲಿಕ್ಕೆ ಬೇಕಾದ ಸಾಮಗ್ರಿಗಳನ್ನು ಹೇಳ್ತಾ ಹೋಗ್ತೆ. ಫಸ್ಟ್ ಥಿಂಗ 1 kg ಚಿಕನನ್ನು ತೊಗೊಂಡಿದ್ದೆ ನಾನು. ಅದಕ್ಕೆ 15ರಿಂದ 20 ಒಣಮೆಣಸನ್ನು ತೊಗೊಂಡಿದ್ದೆ. ಆಮೇಲೆ ಒಂದು 10-15 ಎಸ್ಲು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲವರು, ಮೊಸರು ಮತ್ತು 2 ಮೊಟ್ಟೆ ಬೇಕು. ಈಗ ನಾನು ಎತ್ತಿಟ್ಕೊಂಡ ಚಿಕನಿಗೆ ಸ್ವಲ್ಪ ಉಪ್ಪು ಮತ್ತು ಮೊಸರು ಹಾಕಿ ಆ ಚಿಕನನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಡುತ್ತೆ. ಮೊಸರಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ ಸ್ಮೂತಾಗಿ ಬರುತ್ತೆ ತಿನ್ನುವಾಗ. ಹಾಗಾಗಿ ನಾವು ಮೊಸರನ್ನು ಯೂಸ್ ಮಾಡ್ತು. ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ನಾನು ತೆಗೆದಿಟ್ಕೊಂಡ 10ರಿಂದ 15 ಒಣಮೆಣಸನ್ನು ಆ್ಯಡ್ ಮಾಡ್ತಾಯಿದ್ದೆ. ಆಮೇಲೆ 10ರಿಂದ 15 ಎಸಳು ಬೆಳ್ಳುಳ್ಳಿಯನ್ನು, ಆಮೇಲೆ ಹೆಚ್ಚಿಟ್ಕೊಂಡ ಶುಂಠಿಯನ್ನು ಹಾಕಿ ಇದೇ ಮಿಕ್ಸಿ ಜಾರಿಗೆ 2 ಮೊಟ್ಟೆಯನ್ನು ಒಡೆದು ಆ್ಯಡ್ ಮಾಡಬೇಕು. ಇಷ್ಟನ್ನು ಮಿಕ್ಸಿಯಲ್ಲೇ ಚೆನ್ನಾಗಿ ರುಬ್ಕೊಬೇಕು. ಮ್ಯಾರಿನೇಟ್ ಮಾಡಿದ ಚಿಕನಿಗೆ ಈ ರುಬ್ಬಿದ ಮಸಾಲೆಯನ್ನು ಆ್ಯಡ್ ಮಾಡ್ತಾಯಿದ್ದೆ. ನಾನು ಈ ಮಸಾಲೆಯನ್ನು ತುಂಬ ತಣ್ಣಗೆ ರುಬ್ಕೊಳ್ಳಲಿಲ್ಲ, ಸ್ವಲ್ಪ ತರಿಯಾಗೆ ರುಬ್ಕೊಂಡಿದ್ದೆ. ಅದಕ್ಕೆ ನಾನು 4ರಿಂದ 5 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರನ್ನು ಆ್ಯಡ್ ಮಾಡ್ಕೊತೆ. ಕಾರ್ನ್ಫ್ಲವರ್ ಆ್ಯಡ್ ಮಾಡೋದ್ರಿಂದ ಚಿಕನ್ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಿಮಗೆ ಉಪ್ಪು ಮತ್ತು ಬೇಕಾದರೆ ನಾನು ಫಸ್ಟ್ ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕಿದ್ದೆ, ಮತ್ತು ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಬೋದು. ಆಮೇಲೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಈ ಮ್ಯಾರಿನೇಟ್ ಮಾಡಿದ ಚಿಕನ್ ಮತ್ತು ಮಸಾಲೆಯನ್ನು ಫ್ರಿಜ್ಜಿನಲ್ಲಿ ಒಂದು ಅರ್ಧ ಗಂಟೆ ಇಡಬೇಕು. ಆಮೇಲೆ ಫ್ರೈ ಮಾಡಬೇಕು. ನಾನೀಗ ಕಾಸ್ಟ್ ಐರನ್ನ ಬಾಣಲಿಯನ್ನು ತೊಗೊಂಡಿದ್ದೆ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡೆ. ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಟ ಚಿಕನನ್ನು ಹಾಕ್ಕೊತೆ. ಇದನ್ನು ಸ್ಟಾರ್ಟಿಂಗಲ್ಲಿ ಒಂದು 10 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು. ಆಮೇಲೆ ಸ್ವಲ್ಪ ಬೆಂಕಿನ ದೊಡ್ಡದು ಮಾಡಬೇಕು. ನೋಡಿ, ಚಿಕನ್ನ ಫ್ರೈ ಆಗ್ತಾ ಬಂತು. ಅದರ ಬೈಂಡಿಂಗ್ ನೋಡಿ, ಸ್ವಲ್ಪನೂ ಓಪನ್ ಆಗಲಿಲ್ಲ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಚಿಕನ್ ಕಬಾಬ್ ರೆಡಿ ಟು ಈಟ್. ಫ್ರೆಂಡ್ಸ್, ನಿಮಗೆ ನಾನು ಹೇಳಿದ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.